ನಾನು ಸಿವಿಲ್ ಇಂಜಿನಿಯರಿಂಗ್ 2024 ಪಾಸ್ಡ್ ಔಟ್. BCA ಗ್ರಾಜ್ಯುಯೇಟ್ ಆಗಿ 3 year ಗ್ಯಾಪ್ ಇದೆ. Will I get an IT job? Please answer. Sir, can you tell the roadmap and projects on which we can do? Again, I'm having 6 years of work experience in software testing. We went on a maternity leave. Bro, skills learn ಮಾಡಿ ಅಂತ ಹೇಳ್ತಾರೆ, ಬಟ್ ಯಾವ ಸ್ಕಿಲ್ ಲರ್ನ್ ಮಾಡಬೇಕು ಅಂತ ಹೇಳಲ್ಲ. ಇನ್ನೊಬ್ರು ವೇಸ್ಟ್ AI ಮಾಡಿ ಕೊಡುತ್ತೆ ಅಂತ ಹೇಳ್ತಾರೆ. ರಿಪ್ಲೈ ಮಿ ಬ್ರೋ. I'm a full stack .NET developer currently working, but really scared about the future because of AI. Any suggestions? Please let me know. Moving on to non-engineering background, BCom student, how to get IT job? Bro, please explain. ಸೊ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಎಲ್ಲೂ ಅಷ್ಟಾಗಿ ಮಾತಾಡಲ್ಲ, ನಾನು ನಿಮ್ಗೆ ಅದನ್ನು ಡಿಸ್ಕ್ಲೋಸ್ ಮಾಡ್ತೀನಿ. ಸೊ ನಾವು ಎಜುಕೇಷನ್ ಅಂತ ಬಂದಾಗ 1 to 10th ಬಂದರೆ 10 years ಆಫ್ ಎಜುಕೇಷನ್, +1 +2 PUC ಅಂತ ಬಂದರೆ 12 years ಆಫ್ ಎಜುಕೇಷನ್, ಡಿಗ್ರಿ ಅಂತ ಬಂದರೆ 3 ವರ್ಷ ಎಜುಕೇಷನ್. ಸೊ ಓವರ್ ಆಲ್ 15 years ಆಫ್ ಎಜುಕೇಷನ್ ಆಗುತ್ತೆ. ಅದೇ ಇನ್ನೊಂದು ಆಪ್ಷನ್ ನೋಡೋದಾದರೆ 1 to 10th ಬಂದು 10 year ಎಜುಕೇಷನ್, PUC ಬಂದರೆ 12 years ಆಯಿತು, ಇಂಜಿನಿಯರಿಂಗ್ ಬಂದರೆ 16 years ಆಯಿತು. ಸೊ ನಾನು ಹೇಳೋದು BCom ಸ್ಟೂಡೆಂಟ್, ನೀವು ಬರೀ BCom ಮಾಡ್ಕೊಂಡಿದ್ದೀರಾ ಮತ್ತು IT ಸ್ಕಿಲ್ಸ್ ಕಲಿತಾ ಇದ್ದೀರಾ ಅಂದರೆ ಅದು ಕಲಿಯೋಕ್ಕೂ ಮುಂಚೆ ನೀವು ಒಂದು ಕ್ಲಾರಿಫಿಕೇಷನ್ನ ತಿಳ್ಕೊಳ್ಳಿ. ಬಿಕಾಸ್ ಕಂಪನಿ ಟು ಕಂಪನಿ ರಿಕ್ವೈರ್ಮೆಂಟ್ ಮ್ಯಾಟರ್ ಆಗುತ್ತೆ. ಕೆಲವೊಂದು ಕಂಪನಿಲಿ ಬರೀ 15 ವರ್ಷ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರೋರನ್ನು ತೊಗೊತಾರೆ. ಇನ್ನು ಕೆಲವು ಕಂಪನಿಗಳಲ್ಲಿ ಮಿನಿಮಮ್ 16 ವರ್ಷ ಇರಬೇಕು, ಬಿಕಾಸ್ ಅವ್ರಿಗೆ ಅದು ಒಂದು ದೃಢೀಕರಿಸುತ್ತೆ ದಟ್ ದೇ ಆರ್ ಈಕ್ವಲೆಂಟ್ ಟು ಇಂಜಿನಿಯರ್ಸ್ ಅಂತ. ಸೊ BCom ಮಾಡಿರೋರಿಗೆ MCA ಮಾಡೋ ಆಪ್ಷನ್ಸ್ ಇರುತ್ತೆ. ಸೊ ಅವರು MCA ಮಾಡ್ಕೊಬೋದು ಅಥವಾ ಮಾಸ್ಟರ್ಸ್ ಮಾಡಿಕೊಂಡು IT ಸ್ಕಿಲ್ಸ್ ಕಲಿತರೆ ಅವರು 16 years ಆಫ್ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ನ ಕ್ಲಿಯರ್ ಮಾಡ್ತಾರೆ. ಸೊ ದ್ಯಾಟ್ ಇಸ್ ಒನ್ ಕ್ರೈಟೀರಿಯಾ. ನೀವು ಜಾಬ್ ಸಿಗದೇ ಇರ್ಬೋದು ಕೆಲವೊಂದು ಕಂಪನಿಗಳಲ್ಲಿ. ಸೊ ನಾನು ಸಜೆಸ್ಟ್ ಮಾಡೋದು ಫಸ್ಟ್ ನೀವು ಆ ಕ್ರೈಟೀರಿಯಾದ ಬಗ್ಗೆ ತಿಳ್ಕೊಳ್ಳಿ. ಆ ಕಂಪನಿ ಅಪ್ಲೈ ಮಾಡ್ತಿರೋ ಕಂಪನಿಲಿ 15 years ಆಫ್ ಎಜುಕೇಷನ್ ಕೇಳ್ತಿದ್ದಾರಾ, 16 years ಆಫ್ ಎಜುಕೇಷನ್ ಕೇಳ್ತಿದ್ದಾರಾ ಅಂತ ನೀವು ಅದ್ರ ಪ್ರಕಾರ ನಿಮ್ಮ ಪ್ರಿಪರೇಷನ್ನ ಶುರು ಮಾಡ್ಬೋದು. ಅದಾದ ನಂತರ ಹೌ ಟು ಗೆಟ್ ಅನ್ IT ಜಾಬ್ ಅಂತ ಕೇಳಿದ್ರೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ದ್ಯಾಟ್ ಶುಡ್ ಹೆಲ್ಪ್ ಯು ಕ್ಲಿಯರ್ಲಿ. ಇಫ್ ಯು ಹ್ಯಾವ್ ಎನಿ ಫರ್ದರ್ ಕ್ವೆಶ್ಚನ್ಸ್ ನಾನು ನಿಮ್ಮ ಖಂಡಿತ ಆನ್ಸರ್ ಮಾಡ್ತೀನಿ. BSc, I completed BSc in 2022. After that I have prepared for government exam and also taking care of my parents. Now I'm fully focused and decided to restart my career with corporate. So which is the best for entry level? Can you suggest? See, again ಅದೇ 15 years of education or 16 years of education ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಕೆಲವೊಂದು ಕಂಪನಿಗಳಲ್ಲಿ ಇಂಟರ್ವ್ಯೂ ಎಲ್ಲ ಆಗುವಾಗ ಲಾಸ್ಟಲ್ಲಿ ಹೇಳ್ತಾರೆ ಯು ಡು ನಾಟ್ ಹ್ಯಾವ್ 16 years ಆಫ್ ಎಜುಕೇಷನ್, ಇಂಜಿನಿಯರಿಂಗ್ ಈಕ್ವಲೆಂಟ್ ಎಜುಕೇಷನ್ ಇರಬೇಕು ಅಂತ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಅದಕ್ಕೆ ಆಲ್ರೆಡಿ ಕ್ವಾಲಿಫೈ ಆಗ್ತಿದ್ದೀರಾ ಅಥವಾ ಯಾವುದೋ ಕಂಪನಿ 15 years ಆಫ್ ಎಜುಕೇಷನ್ ಇರೋದಕ್ಕೇ ಓಕೆ ಅಂತ ಹೇಳ್ತಿದೆ ಅಂತಂದರೆ ಆವಾಗ ನೀವು ಅಪ್ಲೈ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೋಡಿ, ನಿಮ್ಗೆ ಅವಕಾಶ ಇದ್ದರೆ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಮಾಡ್ಕೊಳ್ಳೋದಾದರೆ ಒಂದು ಮಾಸ್ಟರ್ಸ್ ಮಾಡ್ಕೊಳ್ಳಿ. ವೇರ್ ಇನ್ ಯು ವಿಲ್ ಹ್ಯಾವ್, ಅಗೇನ್ ನಾನು ಮಾಸ್ಟರ್ಸ್ ಮಾಡ್ಕೊಳ್ಳಿ ಅಂತ ಹೇಳೋದು ಅಂತ ಬ್ಲೈಂಡಾಗಿ ಮಾಡೋದಲ್ಲ. ನೀವು ಏನು ಇಂಟ್ರೆಸ್ಟ್ ಇದೆ, ನೀವು ITಲಿ ಏನು ಕಲಿಬೇಕು, ಅದ್ರ ಮೇಲೆ ನೀವು ಮಾಡ್ಬೋದಾ BSc ಮಾಡಿರೋರು ಅನ್ನೋದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಬೇಕು. ಸೊ ನನ್ನ ಕೇಳಿದ್ರೆ ನಾನು ಹೇಳೋದು ಫಸ್ಟು ನೀವು ತಿಳ್ಕೊಳ್ಳಿ. ಕಂಪನೀಸು 15 years ಆಫ್ ಎಜುಕೇಷನ್, ನಿಮ್ಮ ಕೇಸಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ 10th ತನಕ 10 years +2 ಅಂದರೆ PUC ಮಾಡಿದಾಗ 12 years ಆಗಿರುತ್ತೆ. ಮತ್ತು BSc 3 years ಅಂತ ನಾನು ಅಂದ್ಕೊಂಡಿದ್ದೀನಿ. ಇಫ್ ಇಟ್ ಇಸ್ 4 years ದೆನ್ ಅಬ್ಸಲ್ಯೂಟ್ಲಿ ಫೈನ್. 3 years ಅಂತ ನನ್ನ ನಾಲೆಡ್ಜಲ್ಲಿ ಹೇಳೋದಾದರೆ ಸೊ 15 years ಆಫ್ ಎಜುಕೇಷನ್ ಆಯಿತು. ಕೆಲವೊಂದು ಕೋರ್ ಕಂಪನೀಸ್ಗಳಲ್ಲಿ ಅವರು ಮ್ಯಾಂಡೇಟ್ರಿಲಿ ನೀವು 16 years ಇರಬೇಕು ಅಂತ ಹೇಳ್ತಾರೆ. ಕಂಪ್ಲೀಟ್ ಫುಲ್ ಟೈಮ್ ಎಜುಕೇಷನ್ 16 years ಇರಬೇಕು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ನಂತರ ನೀವು ನಿಮ್ಮ ಪ್ರಿಪರೇಷನ್ಸ್ನ ಶುರು ಮಾಡಿ. ಖಂಡಿತ ನೀವು ಹಲವಾರು ವಿಷಯಗಳನ್ನ ಹೇಳಿದ್ದೀರಾ ಇಲ್ಲಿ, ಅದು ಒಳ್ಳೆಯದೇ. ಬಟ್ ನಿಮ್ಮ ಕರಿಯರ್ಸ್ ರೀಸ್ಟಾರ್ಟ್ ವಿತ್ ಕಾರ್ಪೊರೇಟ್ ಮಾಡೋಕ್ಕೆ ನೀವು IT ಸ್ಪೆಸಿಫಿಕ್ ಜಾಬ್ಸ್ ನೋಡ್ತೀನಿ ಅಂದರೆ ಆ ಒಂದು ಕ್ರೈಟೀರಿಯಾ ಮ್ಯಾಚ್ ಆಗಲೇಬೇಕಾಗುತ್ತೆ. ಇನ್ನು ಮಿಕ್ಕಿದ ನಿರ್ಧಾರನ ನೀವು ನೋಡಿ ಆಲೋಚನೆ ಮಾಡಿ ಮಾಡ್ಕೊಳ್ಳಿ. ಐ ಆಮ್ ನಾಟ್ ಡಿಮೋಟಿವೇಟಿಂಗ್ ಯು ಹಿಯರ್, ಬಟ್ ಐ ಆಮ್ ಟ್ರೈಯಿಂಗ್ ಟು ಗಿವ್ ಯು ದ ಕ್ಲಾರಿಟಿ ಆ್ಯಂಡ್ ರಿಯಾಲಿಟಿ ವಿಚ್ ನಾಟ್ ಮೆನಿ ಪೀಪಲ್ ಟಾಕ್ ಅಬೌಟ್ ಇಟ್. ನಾನು ಸಿವಿಲ್ ಇಂಜಿನಿಯರಿಂಗ್ 2024 ಪಾಸ್ಡ್ ಔಟ್. ಬಟ್ ನನಗೆ ಇವಾಗ ನನ್ನ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ITಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ. ಬಟ್ ಈಗ AI ಸೊ ಫಸ್ಟ್ ಪಾರ್ಟ್ನ ಆನ್ಸರ್ ಮಾಡೋಣ. ಸಿವಿಲ್ ಇಂಜಿನಿಯರಿಂಗ್ ಪಾಸ್ ಔಟ್, ನನ್ನ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೀನಿ. ಆಲ್ರೆಡಿ ನೀವು ಜಾಬ್ ಮಾಡ್ತಿದ್ದೀರಾ, ದಟ್ ಸೌಂಡ್ಸ್ ಗುಡ್. ನನಗೆ ITಲಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಿದೆ. ಓಕೆ, ದಟ್ಸ್ ಅನ್ ಅಡಿಷ್ನಲ್ ಎಕ್ಸ್ಟ್ರಾ ಇಂಟ್ರೆಸ್ಟ್. ಈಗ AI ಎಲ್ಲ ಕೆಲಸ ಹೋಗುತ್ತೆ ಅಂತಿದ್ದಾರೆ. ಅದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಏನು ಕೋರ್ಸ್ ಮಾಡಿದರೆ ಬೆಟರ್ ಅಂತ ಗೊತ್ತಾಗ್ತಿಲ್ಲ. ಒಂದು ರಿಪ್ಲೈ ಮಾಡಿ, ಓಲ್ಡ್ ರಿಪ್ಲೈ ಮಾಡಿ. ಆಲ್ರೈಟ್, ನಿಮಗೆ ITಲಿ ಇಂಟ್ರೆಸ್ಟ್ ಇದೆ, ಈಗ ಯಾವ ಕೋರ್ಸ್ ಮಾಡಬೇಕು, ಜೊತೆಗೆ AI ಕೆಲಸ ಹೋಗುತ್ತೆ ಅನ್ನೋ ಭಯ ಇದೆ. AI ಕೆಲಸ ಹೋಗುತ್ತೆ ಅನ್ನೋ ಭಯಕ್ಕೆ ವಿ ವಿಲ್ ಟಾಕ್ ವೆನ್ ವಿ ಟಚ್ ಅಪಾನ್ AI ಆ್ಯಂಡ್ AI ಇಟ್ಸ್ ಫಿಯರ್. ಯಾವ ಕೋರ್ಸ್ ಮಾಡಬೇಕು ಅನ್ನೋದಕ್ಕೆ ಆಲ್ರೆಡಿ ನಾನು ವಿಸ್ತಾರವಾಗಿ ಹೇಳಿದ್ದೀನಿ. ಅದನ್ನು ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನಿಮ್ಮ ಕ್ವೆಶ್ಚನ್ಗೆ ಆನ್ಸರ್ ಸಿಗುತ್ತೆ. ಸಿಕ್ಕಿಲ್ಲ ಅಂದರೂ ವರಿ ಮಾಡ್ಕೊಬೇಡಿ. ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ಆನ್ಸರ್ ಮಾಡ್ತೇನೆ.
BCA ಗ್ರ್ಯಾಜುಯೇಟ್ ಆಗಿ 3 ಇಯರ್ ಗ್ಯಾಪ್ ಇದೆ, ವಿಲ್ ಐ ಗೆಟ್ ಅನ್ IT ಜಾಬ್, ಪ್ಲೀಸ್ ಆನ್ಸರ್. IT ಜಾಬ್ ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ನಾನು ಇವಾಗಷ್ಟೇ ಹೇಳಿದಾಗೆ 15 ಇಯರ್ಸ್ ಆಫ್ ಫುಲ್ ಟೈಮ್ ಎಜುಕೇಷನ್ ಆರ್ 16 ಇಯರ್ಸ್ ಅನ್ನೋ ಕ್ವಾಲಿಫಿಕೇಷನ್ನ ಕೆಲವು ಕಂಪನಿ ಕೇಳುತ್ತೆ, ಕೆಲವು ಕಂಪನಿ ಕೇಳಲ್ಲ. ನೀವು ಆ ಥರ ಕಂಪನಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಹೆಂಗೆ ಮಾಡೋದು ದಯವಿಟ್ಟು ನನಗೂ ಕೇಳಬೇಡಿ, ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗಷ್ಟೇ ರೀಸೆಂಟಾಗಿ ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದು, ಅದೊಂದು ಕಂಡೀಷನ್ನ ಚೆಕ್ ಮಾಡ್ತಾರೆ ಅಂತ. BCA ಗ್ರ್ಯಾಜುಯೇಟ್ ಆದರೆ ಖಂಡಿತ ಸಿಗುತ್ತೆ. 3 ಇಯರ್ ಗ್ಯಾಪ್ಸ್ ಎಲ್ಲ ಮ್ಯಾಟ್ರೇ ಆಗೋಲ್ಲ, ಬಿಕಾಸ್ ಗ್ಯಾಪ್ನ ನೀವು ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ 3 ಇಯರ್ ಗ್ಯಾಪ್ ಬಗ್ಗೆ ನಾನು ಖಂಡಿತ ಅದಕ್ಕೆ ಹೇಗೆ ಅದನ್ನು ನಾವು ಅಡ್ರೆಸ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ವಿಲ್ ಐ ಗೆಟ್ ಅನ್ IT ಜಾಬ್, ಅದನ್ನು ನೀವೇ ನಿಮಗೆ ಅನಲೈಸ್ ಮಾಡಿಕೊಂಡ್ರೆ ಸೂಕ್ತ ಅನಿಸುತ್ತೆ. ಬಿಕಾಸ್ ನಾನು ಆಲ್ರೆಡಿ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ, ಆ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ಅನಲೈಸ್ ಮಾಡ್ಕೊಂಡು ಹೇಳಿ. ಅಷ್ಟಾಗಿಯೂ ನಿಮಗೆ ಪ್ರಶ್ನೆ ಇದ್ದರೆ ಖಂಡಿತ ನಾವು ಮಾತಾಡುವ. ಹಾಯ್ ಬ್ರೋ, ನೀವು ಹೇಳ್ದಂಗೆ ನಾನು MCA ಆದಮೇಲೆ 3.5 ಮಂತ್ಸ್ ಈಗ ಕಾಲ ಕಳೆದೆ ಭಾರಿ ನೆಗೆಟಿವ್ ಓವರ್ ಥಿಂಕಿಂಗ್ ಮಾಡ್ಕೊಂಡು. ಓಕೆ, ಪ್ರಿಪೇರ್ ಆ್ಯಂಡ್ ಅಪ್ಲೈ ಕೂಡ ಆಗಲಿಲ್ಲ. ಸೊ ನೀವು MCA ಆದಮೇಲೆ 3-3.5 ತಿಂಗಳು ಏನೂ ಮಾಡಲಿಲ್ಲ, ನೆಗೆಟಿವ್ ಥಿಂಕ್ ಮಾಡಿದ್ದೀರಾ. ಆಲ್ರೈಟ್, ನಾನ್ IT ಜಾಬ್ ನೋಡೋಣ ಅಂತ ಏನೇನೋ ತಲೆಲಿತ್ತು. ಓಕೆ, ಎಲ್ಲ ಡೊಮೇನ್ ಬಗ್ಗೆ ತಿಳ್ಕೊಂಡು ಯಾವ್ದು ಮಾಡೋಕ್ಕಾಗಲ್ಲ, ಬಿಕಾಸ್ AA ಬರುತ್ತೆ. ಓಕೆ, ಅಗೇನ್ ತಪ್ಪು ತಿಳುವಳಿಕೆ, ನಿಮಗೆ ಸ್ಪೆಸಿಫಿಕ್ಕಾಗಿ ಹೇಳ್ತಿಲ್ಲ, ಎಲ್ಲರಿಗೂ ಇದೊಂದು ಕಾಮನ್ ತಪ್ಪು ತಿಳುವಳಿಕೆ ಇದೆ. ವಿ ವಿಲ್ ಅಡ್ರೆಸ್ ದ್ಯಾಟ್. ಇಂಟರ್ವ್ಯೂನಲ್ಲಿ ಫೇಲ್ ಆಗ್ತೀನಿ ಯಾಕಂದರೆ ತುಂಬ ಕಾಂಪಿಟೇಷನ್ ಇದೆ, ಬರೀ ನೆಗೆಟಿವ್ ಲೂಪಲ್ಲಿ. ಸೊ ಫಸ್ಟ್ ಪಾರ್ಟ್ನ ಅಡ್ರೆಸ್ ಮಾಡೋಣ. ಇಲ್ಲಿ ತನಕ ನೆಗೆಟಿವ್ ಲೂಪ್ ಅಂತ ಹೇಳ್ತೀರಲ್ಲ, ಸೊ ನೀವು ಯಾವುದೇ ಫೀಲ್ಡಲ್ಲಿ ಹೋದ್ರೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ನಿಮ್ಮ ತಯಾರಿ ಚೆನ್ನಾಗಿದ್ದರೆ ಆ ಕಾಂಪಿಟೇಷನ್ನ ನೀವು ಗೆಲ್ಲುವಂಥ ಸಾಮರ್ಥ್ಯ ನಿಮಗೆ ಬರುತ್ತೆ. ಸೊ ನೆಗೆಟಿವ್ ಯೋಚನೆ ಮಾಡಬೇಡಿ. ನೆಕ್ಸ್ಟ್, ದಿಸ್ ಲೆಡ್ ಟು ಆಂಗ್ಸೈಟಿ, ಡಿಪ್ರೆಷನ್, ಫಿಯರ್ ಆಫ್ ಓವರ್ ಥಿಂಕಿಂಗ್. ಅಗೇನ್, ತಯಾರಿ ಕಡಿಮೆ ಇದೆ ಅಂತಂದಾಗ ಡೌಟ್ ಶುರುವಾಗುತ್ತೆ, ಡೌಟ್ ಶುರುವಾದಾಗ ಆಂಗ್ಸೈಟಿ ಶುರುವಾಗುತ್ತೆ, ಆಂಗ್ಸೈಟಿ ಬಂದಾಗ ಆಟೋಮೆಟಿಕ್ಕಾಗಿ ಡಿಪ್ರೆಷನ್ಗೆ ಹೋಗ್ತೀವಿ. ಬಿಕಾಸ್ ನಮ್ಮ ಸುತ್ತ ಇರೋರು ತೋರ್ಪಡಿಕೆ ಜೀವನದಲ್ಲಿ ಮಾಡ್ತಾ ಇದ್ದಾರೆ, ತೋರ್ಪಡಿಕೆನೇ ಅವ್ರ ಜೀವನ ಆಗಿರುತ್ತೆ. ಎಲ್ಲೋ ಸಣ್ಣದಾಗಿ ಏನೋ ಒಂಚೂರು ಮಾಡಿರ್ತಾರೆ, ಅದನ್ನ ನಾನು ದೊಡ್ಡದಾಗಿ ಮಾಡಿರ್ತೀನಿ ಅಂತ ಹೇಳ್ಕೊಳ್ಳೋ ಅಂಥ ಜಗತ್ತಿನಲ್ಲಿ ನಾವು ಡಿಪ್ರೆಷನ್ಗೆ ಹೋಗೋದ್ರಲ್ಲಿ ಏನೂ ಆಶ್ಚರ್ಯ ಅಲ್ಲ. ಸೊ ನಾನು ಹೇಳೋದು, ನನಗೆ ಎಷ್ಟು ಸ್ಕಿಲ್ಸ್ ಇದೆ, ಆ ಸ್ಕಿಲ್ಸ್ಗೆ ನನಗೆ ಏನು ಬೆಲೆ ಇದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಾಗ ಯಾವ ಡೌಟು ಬರಲ್ಲ, ಯಾವ ಆಂಗ್ಸೈಟಿನೂ ಬರಲ್ಲ, ಯಾವ ಡಿಪ್ರೆಷನ್ನೂ ಆಗಲ್ಲ. ಸೊ ಫಸ್ಟ್ ಪಾರ್ಟ್ ಇದಿಷ್ಟಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ಸೈಬರ್ ಸೆಕ್ಯೂರಿಟಿ ಡೊಮೇನ್ನ ಚೂಸ್ ಮಾಡೋಣ ಅಂತಿದ್ದೀನಿ. ಇಸ್ ಇಟ್ ಎ ಗುಡ್ ಡೆಸಿಷನ್? ಖಂಡಿತ. ಅ ಡೆಸಿಷನ್ ಮೇಡ್ ಇಸ್ ಆಲ್ವೇಸ್ ಗುಡ್ ಅಂಟಿಲ್ ಅಂಡ್ ಅನ್ಲೆಸ್ ಯು ಮೇಕ್ ಇಟ್ ರೈಟ್. ನೀವು ಅದನ್ನು ಸರಿ ಡೆಸಿಷನ್ ಅಂತ ಪ್ರೂವ್ ಮಾಡೋವರೆಗೂ ಯಾವ ಡೆಸಿಷನ್ನು ಗುಡ್ಡು ಆಗಿರಲ್ಲ, ಯಾವ ಡೆಸಿಷನ್ನು ಬ್ಯಾಡು ಆಗಿರಲ್ಲ. ಸೊ ನಾನು ನಿಮ್ಗೆ ಹೇಳೋದೇನಂತಂದರೆ, ನೀವು ಡೆಸಿಷನ್ ಮಾಡಿರೋದನ್ನು ದಯಮಾಡಿ ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ, ಅದಕ್ಕೆ ಏನು ಬೇಕೋ ಅದನ್ನು ಮಾಡಿ. ಬಿಕಾಸ್ ಪೀಪಲ್ ಸೇ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಕ್ಲೌಡ್ ರೋ ಸ್ಪೆಷಲ್ಗೆ ಹೈಯರ್ ಮಾಡಲ್ಲ ಅಂತ. ಡೈರೆಕ್ಟಾಗಿ ಹೈಯರ್ ಮಾಡದೇ ಇರ್ಬೋದು, ಬಟ್ ನೀವು IT ಸೇರ್ಕೊಂಡ ಮೇಲೆ ನೀವು ಅದನ್ನು ಗ್ರೋ ಮಾಡ್ಕೋಬೋದು. ಸೈಬರ್ ಸೆಕ್ಯೂರಿಟಿ ನನಗೆ ಗೊತ್ತಿರೋ ಪ್ರಕಾರ ದೊಡ್ಡ MNC ಕಂಪನಿಗಳೇ ಸೈಬರ್ ಸೆಕ್ಯೂರಿಟಿ ಡೊಮೇನ್ಗೆ ಫ್ರೆಷರ್ಸ್ನ ಹೈಯರ್ ಮಾಡ್ತಿದ್ದಾರೆ. ಬಟ್ ಯಾವ ಎಕ್ಸಾಕ್ಟಾಗಿ ಟೈಮಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಹಾಗಾಗಿ ನಾನು ಆ ಕಂಪನಿ ಹೆಸರುಗಳನ್ನ ಹೇಳೋಕ್ಕೆ ಹೋಗಲ್ಲ. ಬಿಕಾಸ್ ಹೇಳಿದ್ರೆ ನಾಳೆ ದಿನ ನೀವು ಪ್ರಶ್ನೆ ಮಾಡಿದ್ರೆ ಆ ಟೈಮಲ್ಲಿ ಅವ್ರು ಹೈಯರ್ ಮಾಡಿಲ್ಲ ಅಂತಂದರೆ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹೌದು, ಸೈಬರ್ ಸೆಕ್ಯೂರಿಟಿ ಫ್ರೆಷರ್ಸ್ಗೆ ರೋಲ್ಸ್ ಇದ್ದೇ ಇರುತ್ತೆ. ನೀವು ನಿಮ್ಮ ಪ್ರಯತ್ನನ ಬಿಡಬೇಡಿ. Should I join coaching or self-learn? I need your feedback or advice, bro. I'm already 24 years. Bro, 50 ವರ್ಷ ಆಗಿರೋರೇ ಏನು ತಲೆ ಕೆಡಿಸ್ಕೊಂಡಿಲ್ಲ. 24 ವರ್ಷ ಆಗಿರೋದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊತಿದ್ಯಾ ಬ್ರೋ? ಆರಾಮಾಗಿರು. ಕೋರ್ಸ್ ಮಾಡಬೇಕಾ, ಕೋಚಿಂಗ್ ಮಾಡಬೇಕಾ? ಅದು ಆ್ಯಕ್ಚುಲಿ ಸದ್ಯದಲ್ಲೇ ಒಂದು ವಿಡಿಯೋ ಮಾಡೋನಿದ್ದೀನಿ, ನಿಮಗೆ ಯಾವುದು ಸೂಕ್ತ ಏನು ಅಂತ. ಆದರೂ ಚಿಕ್ಕದಾಗಿ ಹೇಳಿರ್ತೀನಿ. ಇರೋ ಅವಕಾಶಗಳಲ್ಲಿ ಅಂದರೆ ಇಂಟರ್ನೆಟ್ನ ಬಳಸ್ಕೊಂಡು ನಾನು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಕ್ವೆಶ್ಚನ್ಸ್, ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ನಾಲೆಡ್ಜ್ನ ಕಲ್ತ್ಕೊತೀನಿ ಅಂತ ಅಂದ್ಕೊಂಡವರು ದಯಮಾಡಿ ಸ್ವಂತ ಮಾಡಿ. ಇಲ್ಲ ನನಗೆ ಯಾರಾದರೂ ಒಬ್ಬರು ಗೈಡೆನ್ಸ್ ಬೇಕು, ನಾನು ಪರವಾಗಿಲ್ಲ ದುಡ್ಡು ಪೇ ಮಾಡ್ತೀನಿ ಅಂತಂದರೆ ಗೋ ಹೆಡ್ ಆ್ಯಂಡ್ ಜಾಯಿನ್ ದ ಕೋಚಿಂಗ್. 24 ವರ್ಷ ಬ್ರೋ, ಇನ್ನು ಜೀವನ ನೋಡೋಕ್ಕೆ ತುಂಬ ಇದೆ. ಡೋಂಟ್ ಥಿಂಕ್ ಟು ಮಚ್. ನೆಗೆಟಿವಿಟಿ ಅನ್ನೋದನ್ನ ಹತ್ರಕ್ಕೂ ಬರೋಕ್ಕೆ ಬಿಟ್ಕೊಬೇಡಿ. ಅದು ಬಂದಾಗಲೇ ಇಷ್ಟೊಂದು ಡೌಟ್ಗಳು, ಇಷ್ಟೊಂದು ಪ್ರಶ್ನೆಗಳು ಬರೋದು. ಇವರೊಬ್ರಿಗೆ ಹೇಳ್ತಿದ್ದೀನಿ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲ ವೀಕ್ಷಕರಿಗೂ ನಾನು ಇದನ್ನೇ ಹೇಳೋದು. ಸೊ ಅವ್ರು ಯಾರು ನೆಗೆಟಿವಿಟಿಗೆ ಹೋಗದೆ ಎಂಥ ವಿಷಯಗಳಲ್ಲಾದರೂ ಪರವಾಗಿಲ್ಲ, ನಮಗೆ ಪಾಸಿಟಿವಿಟಿ ಅನ್ನೋದನ್ನು ಹುಡ್ಕೋ ಚಾನ್ಸಸ್ ಇರುತ್ತೆ. ಬೇಕಿದ್ದರೆ ಅದ್ರ ಬಗ್ಗೆ ನಾನು ಒಂದು ವೀಡಿಯೋದಲ್ಲಿ ಡೆಡಿಕೇಟೆಡಾಗಿ ಮಾತಾಡ್ತೀನಿ. ಸೊ ದ್ಯಾಟ್ ನಿಮ್ಮೆಲ್ಲ ಪಾಸಿಟಿವಿಟಿ ಕಡೆಗೆ ಹೇಳ್ಕೊಂಡು ಹೋಗುವಂಥ ಒಂದು ಪ್ರಯತ್ನ. ಮುಂದಕ್ಕೆ ಹೋಗೋಣ. ಸರ್, ಇಂಜಿನಿಯರಿಂಗ್ದವ್ರಿಗೆ ಎಲ್ಲ BA BCom ಮಾಡೋರಿಗೆ ಬರುತ್ತಾ? ಪ್ಲೀಸ್ ರಿಪ್ಲೈ ಮಾಡಿ. ಸರ್, ಇಂಜಿನಿಯರ್ದವ್ರಿಗೆ ಇಲ್ಲ BA BCom ಮಾಡೋರಿಗೂ ಬರುತ್ತಾ? ಅದೇ BA BCom ಮಾಡೋರಿಗೂ ಬರುತ್ತಾ ಜಾಬ್ ಆಪರ್ಚುನಿಟಿ ಅಂತ ಕೇಳ್ತಾ ಇದ್ದರೆ ನಾನು ಆಲ್ರೆಡಿ ನಿಮಗೆ ರೆಸ್ಪಾಂಡ್ ಮಾಡಿದ್ದೀನಿ. ಬಟ್ ಏನಂತಂದರೆ, ನೀವು ನಾನ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆದಾಗ ಕಂಪನಿಗಳು ಕೆಲವೊಂದಷ್ಟು ಕ್ವಾಲಿಫಿಕೇಷನ್ ಕ್ರೈಟೀರಿಯಾಗಳನ್ನ ಇಟ್ಟಿರ್ತಾರೆ. ಅದರಲ್ಲಿ
16 ವರ್ಷ ಫುಲ್ ಟೈಮ್ ಎಜುಕೇಷನ್ ಆಗಿರಬೇಕು ಅನ್ನೋದು ಒಂದು ಕ್ರೈಟೀರಿಯಾ ಇರುತ್ತೆ ಕೆಲವು ಕಂಪನಿಗಳಲ್ಲಿ ಮಾತ್ರ. ಸೊ ನೀವು ಅದು ಕ್ವಾಲಿಫೈ ಆಗ್ತಿದ್ದೀರಾ ಅಂತಂದರೆ ಗೋ ಅಹೆಡ್. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ವಿಸ್ತೃತವಾಗಿ ಯಾವ್ಯಾವ ಕೋರ್ಸಸ್ನ ಮಾಡಬೇಕು ಅಂತ. ಆ ಕೋರ್ಸಸ್ನ ನೀವು ಮಾಡಿ ನಿಮಗೂ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ಇದಿಷ್ಟು ಡೀಟೇಲಾಗಿ ಮಾತಾಡಿದ್ವಿ. ನೆಕ್ಸ್ಟ್ ಜನರಲ್ ಕ್ವೆಶನ್ಸ್ ಏನೇನಿದೆ ಅಂತ ನೋಡೋಣ. ಬಿಕಾಸ್ ಆಲ್ರೆಡಿ ನಾನು ಇಲ್ಲಿ ತುಂಬ ಡೀಟೇಲಾಗಿ ಹೇಳಿರೋದ್ರಿಂದ ಜನರಲ್ ಕ್ವೆಶನ್ಸ್ನ ಸ್ವಲ್ಪ ಹೈ ಲೆವೆಲಲ್ಲಿ ಹೇಳೋಣ. ಇದು ತುಂಬ ಜನರಲ್ ಆಗೋಯ್ತು. ಡೌಟ್ ಅಬೌಟ್ ಫ್ಯೂಚರ್. ಈಗ ನಾನು ಮದುವೆ ಆಗಿದ್ದೀನಿ, ನನ್ನ ಫ್ಯೂಚರ್ ಬಗ್ಗೆ ಡೌಟ್ ಇದೆ ಅಂತಂದರೆ ನಾನು ಹೆಂಗೆ ಆನ್ಸರ್ ಮಾಡಲಿ? ಐ ಟಿಲಿ ನಾನು ಜಾಬ್ ಹುಡುಕಬೇಕು, ಅದಕ್ಕೆ ಡೌಟ್ ಇದೆ ನನ್ನ ಫ್ಯೂಚರ್ ಬಗ್ಗೆ ಅಂತಂದರೆ ನಾನು ಆಲ್ರೆಡಿ ಡೀಟೇಲಾಗಿ ಹೇಳಿದ್ದೀನಿ, ನೀವು ಅದ್ರ ಬಗ್ಗೆ ತಿಳ್ಕೊಬೋದು. ಇಲ್ಲಿ ನಾನು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದೀನಿ, ನನ್ನ ಫ್ಯೂಚರ್ ಬಗ್ಗೆ ಡೌಟ್ ಅಂದರೆ ಬ್ರೋ ನನ್ನ ಫ್ಯೂಚರ್ ಬಗ್ಗೆನೂ ಡೌಟ್ ಆಗುತ್ತೆ ಬ್ರೋ ಒಂದೊಂದ್ಸಲ. ಬಟ್ ನಾವು ಅದರಲ್ಲಿ ಏನು ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ನೀವು ಖಂಡಿತವಾಗ್ಲೂ ಯಾವುದೋ ಒಂದು ಸ್ಪೆಸಿಫಿಕ್ ಏರಿಯಾದಲ್ಲಿ ಪ್ರಶ್ನೆ ಕೇಳಿದ್ದೀರಾ ಅಂತಂದರೆ ಅದನ್ನು ನಂಗೆ ತಿಳಿಸ್ಕೊಡಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸರ್ BPO ಜಾಬ್ಸ್ ಹೇಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಇದು ಒಂದು ಆ್ಯಕ್ಚುಲಿ ಡಿಫ್ರೆಂಟ್ ಜಾನರ್. ಜನ ಏನು ಅಂದ್ಕೊಂಡ್ಬಿಡ್ತಾರೆ ಅಂದರೆ IT ಒಳಗಡೆನೇ BPO ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದೊಂದು ಡಿಫ್ರೆಂಟ್ ಬರುತ್ತೆ ಅನ್ನೋಕ್ಕೂ ಹೇಳೋಕ್ಕಾಗಲ್ಲ, ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನಾನು ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ನಾನು ಆಲ್ರೆಡಿ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ತನಕ ಸ್ವಲ್ಪ ಪೇಷನ್ಸಿಂದ ನನಗೆ ಟೈಮ್ ಕೊಡಿ. ಬ್ರೋ ಟೆಲ್ ಇನ್ ವಿಚ್ ವೆಬ್ಸೈಟ್ ವಿ ಕ್ಯಾನ್ ಡೂ ದ ಕೋರ್ಸ್ ವಿಚ್ ಇಸ್ ಹೆಲ್ಪ್ಫುಲ್. ಈ ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಯೂಟ್ಯೂಬ್ ನೋಡ್ತಾ ಇರುವಾಗ ಅಲ್ಲೇ ಸಿಗುತ್ತೆ ನಿಮ್ಗೆ ಯಾವ ಕಂಟೆಂಟ್ ಬೇಕು ಅಂತ. ಸುಮ್ಮನೆ ಗೂಗಲ್ ಮಾಡಿದ್ರೆ 1000 ಕಂಟೆಂಟ್ ಲಿಸ್ಟ್ ಬರುತ್ತೆ. ನೀವು ಯಾವುದಾದ್ರೂ ವೆಬ್ಸೈಟಲ್ಲಿ ತೊಗೊಬೋದು. ಕೆಲವೊಂದು ಪೇಯ್ಡ್ ಇರುತ್ತೆ, ಕೆಲವೊಂದು ಫ್ರೀ ಇರುತ್ತೆ. ಮೋಸ್ಟ್ ಆಫ್ ದೆಮ್ ಫ್ರೀನೇ ಇರುತ್ತೆ. ಸೊ ನಾನು ಹೇಳೋದು ನಿಮ್ಮ ಕೋರ್ಸ್ ಅಥವಾ ನಿಮ್ಮ ದಾರಿ, ಆವಾಗಲೇ ಹೇಳ್ದಂಗೆ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ನಿರ್ಧಾರ ಮಾಡ್ಕೊಳ್ಳಿ. ಆ ನಿರ್ಧಾರ ಮಾಡ್ಕೊಂಡ್ಮೇಲೆ ನನಗೆ ಹೇಳಿ ಹೆಂಗೆ ಹೋಗಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸುಮಾರು ದಾರಿಗಳಿರುತ್ತೆ, ನಾನು ಹೇಳಿದ ದಾರಿಯಲ್ಲೇ ಹೋಗಬೇಕು ಅನ್ನೋದೇನೂ ಇಲ್ಲ. ಬಟ್ ಯಾವುದು ಸುಲಭವಾಗ್ಬೋದು ಅನ್ನೋ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ಕೊಡ್ತೀನಿ. ಸೊ ನೀವು ಸ್ವಲ್ಪ ಫೋಕಸ್ಡಾಗಿ ಕ್ವೆಶ್ಚನ್ ಕೇಳಿದ್ರೆ ನಾನು ಆನ್ಸರ್ ಮಾಡಿಕೊಡ್ತೀನಿ. ಸರ್ ಕ್ಯಾನ್ ಯು ಟೆಲ್ ದ ರೋಡ್ ಮ್ಯಾಪ್ ಆ್ಯಂಡ್ ಪ್ರಾಜೆಕ್ಟ್ಸ್ ಆನ್ ವಿಚ್ ವಿ ಕ್ಯಾನ್ ಡೂ? ಅಗೇನ್ ಇದು ತುಂಬ ಜನ್ರಿಕ್ ಆಯಿತು. ಸ್ವಲ್ಪ ನಿಮ್ಮ ಕ್ವೆಶ್ಚನ್ನ ಫೋಕಸ್ಡಾಗಿ ಕೇಳಿ. ಬಿಕಾಸ್ IT ಅಂತ ಕೇಳಿದ್ರೆ ನಾನು ಆಲ್ರೆಡಿ ಅಡ್ರೆಸ್ ಮಾಡಿದ್ದೀನಿ. ದಯವಿಟ್ಟು ನೀವು ಪ್ಲೇಲಿಸ್ಟ್ನ ಚೆಕ್ ಮಾಡಿ. ನಿಮ್ಮ ಈ ಎರಡೂ ಪ್ರಶ್ನೆಗಳಿಗೆ ಮೇ ಬಿ ಉತ್ತರ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. I'm having 6 years of work experience in software testing. We went on a maternity leave. Now currently on sabbatical leave. Would need to join the company in some time and looking for a new project. Since there is a long gap and need to restart somewhere. Tensed that how to restart the career. Please guide. ನಾನು ಅದಕ್ಕೆ ಐ ಥಿಂಕ್ ಆಲ್ರೆಡಿ ಡೀಟೇಲಾಗಿ ರೆಸ್ಪಾಂಡ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಎನಿವೇಸ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್. ಫಸ್ಟ್ ಪಾಸಿಟಿವ್ ಥಿಂಗ್ ಇಸ್ ನೀವು ಆಲ್ರೆಡಿ 6 years ಎಕ್ಸ್ಪೀರಿಯನ್ಸ್ ಇದೆ, ವಿಚ್ ಇಸ್ ಅ ಲಾಟ್. ಸೆಕೆಂಡ್ ಥಿಂಗ್ ಇಸ್ ನೀವು ಯು ಹ್ಯಾವ್ ಶೋನ್ ದ ಇಂಟೆನ್ಷನ್ ದಟ್ ಯು ಹ್ಯಾವ್ ಟು ರೀಸ್ಟಾರ್ಟ್ ಯುವರ್ ಕರಿಯರ್. ಒಂದು ಬ್ಯೂಟಿಫುಲ್ ಥಿಂಗ್ ಆಗಿದೆ ನಿಮ್ಮ ಜೀವನದಲ್ಲಿ ದಟ್ ಯು ವೆಂಟ್ ಆನ್ ಅ ಮೆಟರ್ನಿಟಿ ಲೀವ್ ಆ್ಯಂಡ್ ಯು ಆರ್ ಟೇಕಿಂಗ್ ಕೇರ್ ಆಫ್ ಅ ಬೇಬಿ. ಇವಾಗ ಗ್ಯಾಪ್ ಇದೆ, ಅಫ್ಕೋರ್ಸ್ ಗ್ಯಾಪ್ ಇದೆ. ಗ್ಯಾಪ್ ಇಸ್ ಫಾರ್ ಅ ಜೆನ್ಯೂನ್ ರೀಸನ್. ದಟ್ ಇಸ್ ನಾಟ್ ಅ ನೆಗೆಟಿವ್ ಪಾಯಿಂಟ್. ಯು ಕ್ಯಾನ್ ಆಲ್ವೇಸ್ ಬಿ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಎನ್ಶೋರ್ ದಟ್ ಆ ಗ್ಯಾಪ್ನ ನೀವು ಅಡ್ರೆಸ್ ಮಾಡ್ತೀರಾ ಅಂತ. ಸೆಕೆಂಡ್, ನೀಡ್ ಟು ರೀಸ್ಟಾರ್ಟ್ ಸಮ್ ವಾಟ್ ಟೆನ್ಸ್ಡ್. ಟೆನ್ಷನ್ ಯಾಕೆ? ಆಲ್ರೆಡಿ 6 years ಎಕ್ಸ್ಪೀರಿಯನ್ಸ್ ಇದೆ. ನೀವು ಕಲ್ತಿರೋ ಸ್ಕಿಲ್ಸ್ನ ರಿವೈಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೇನಾದರೂ ಅಡಿಷ್ನಲ್ ಸ್ಕಿಲ್ಸ್ನ ಕಲಿಬೇಕು, ರಿಲೆವೆಂಟ್ ಇದೆ ನಿಮ್ಗೆ ಅನಿಸಿದ್ರೆ ಅದನ್ನು ಸ್ಟಾರ್ಟ್ ಮಾಡಿ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗ್ಯಾಪ್ ಇಸ್ ಫಾರ್ ಗುಡ್ ಜೆನ್ಯೂನ್ ರೀಸನ್ ದಟ್ ನೋ ಬಡಿ ಕ್ಯಾನ್ ಡಿನೈ. ರೀಸ್ಟಾರ್ಟ್ ಕೆರಿಯರ್ ಖಂಡಿತ ಆಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಕಮೆಂಟಲ್ಲೂ ಕೂಡ ನನ್ನ ಇಮೇಲ್ ID ರೀಚ್ ಔಟ್ ಆಗಿ ನಿಮಗೆ ಏನು ಸಪೋರ್ಟ್ ಬೇಕು ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಗಿವ್ ಯು ದಟ್ ಸೊ ದ್ಯಾಟ್ ಯು ವಿಲ್ ಬಿ ಟೆನ್ಷನ್ ಫ್ರೀ ಆ್ಯಂಡ್ ರೀಸ್ಟಾರ್ಟಿಂಗ್ ಯುವರ್ ಕರಿಯರ್. ಹೋಪ್ ದಟ್ ಆನ್ಸರ್ಸ್ ಯುವರ್ ಕ್ವೆಶ್ಚನ್. ಹೌ ಟು ಟಾಕ್ ಇನ್ ಇಂಗ್ಲೀಷ್? ಹೆಂಗಪ್ಪ ಹೇಳೋದು? ಇಂಗ್ಲೀಷಲ್ಲಿ ಮಾತಾಡೋದು ಏನು ದೊಡ್ಡ ವಿಷಯ ಅಲ್ಲ. ಇವಾಗಿನ ಕಾಲದಲ್ಲಿ ಇಂಗ್ಲೀಷ್ ಮಾತಾಡೋದು ಏನು ಅಷ್ಟು ಇಂಪಾರ್ಟೆಂಟು ಅಲ್ಲ. ಎಷ್ಟೋ ದೊಡ್ಡ ದೊಡ್ಡ ದೇಶದ ಪ್ರಧಾನಿಗಳೇ ಅವ್ರವ್ರ ಭಾಷೆಯಲ್ಲಿ ಮಾತಾಡ್ತಾರೆ. ಬಟ್ ಏನಂತಂದರೆ ಇಂಗ್ಲೀಷ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಯು ಕ್ಯಾನ್ ಕನ್ವೆ ಇಟ್ ಟು ಮೋರ್ ಪೀಪಲ್. ಸೊ ಆಲ್ರೆಡಿ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಕನ್ನಡ ಟು ಇಂಗ್ಲೀಷ್ ಟ್ಯುಟೋರಿಯಲ್ ಇದೆ, ಅದನ್ನು ಮಾಡಿ. ಬಟ್ ನೀವು ಸ್ಪೆಸಿಫಿಕ್ಕಾಗಿ ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಫ್ಲೂಯೆಂಟಾಗಿ ಇಂಗ್ಲೀಷ್ನ ಅಂತ ಕೇಳ್ತಾ ಇದ್ದರೆ ನನ್ನ ಸಜೆಷನ್ ಬಂದು ಸಿಕ್ಕ ಆಪರ್ಚುನಿಟಿಗಳನ್ನ ಉಪಯೋಗಿಸ್ಕೊಳ್ಳಿ. ನೀವು ಯಾರ್ದ್ರ ಜೊತೆ ಮಾತಾಡ್ತಾ ಇದ್ದೀರಾ, ಅವ್ರು ಸ್ವಲ್ಪ ಇಂಗ್ಲೀಷ್ ಮಾತಾಡ್ತಾ ಇದ್ದೀರಿ ಅಂದರೆ ಯು ಆಲ್ಸೋ ಸ್ಟಾರ್ಟ್ ಟಾಕಿಂಗ್ ಇನ್ ಇಂಗ್ಲೀಷ್. ತಪ್ಪು ಮಾಡ್ತೀರಾ? ಹೌದು, ನಗ್ಲಿ. ಇವತ್ತು ನಗ್ತಾರೆ, ನಾಳೆ ನಗ್ತಾರೆ, ನಾಡಿದ್ದು ಅವರು ಸುಮ್ಮನೆ ಆಗ್ತಾರಲ್ವ ನೀವು ಕಲಿತಾ ಇದ್ದೀರಾ ಅಂತ. ಸೊ ದ ವೆರಿ ಫಸ್ಟ್ ಸ್ಟೆಪ್ ಇಸ್ ಕಮ್ ಔಟ್ ಆಫ್ ಯುವರ್ ಡೌಟ್. ನೀವು ಆ ತಲೆ ಒಳಗೆ ನಾನು ಮಾತಾಡೋಕ್ಕೆ ಬರಲ್ಲ ಅನ್ನೋ ವಿಚಾರನ ದಯಮಾಡಿ ತೆಗೆದುಬಿಡಿ. ನೀವು ಆ ವಿಚಾರನ ಯಾವತ್ತೂ ತೆಗೆದು ಹಾಕ್ತೀರಾ ಅವತ್ತಿಂದ ನಿಮ್ಮ ಇಂಗ್ಲೀಷ್ ಅಥವಾ ನಿಮ್ಮದು ಯಾವುದೇ ಭಾಷೆ ಆದರೂ ಮಾತಾಡೋದು ಇಂಪ್ರೂವ್ ಆಗುತ್ತೆ.
ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ, ತಪ್ಪಾದಾಗ ಬೇರೆಯವ್ರು ನಗ್ತಾರ, ಖುಷಿಯಾಗಿ ಅದನ್ನು ಸ್ವೀಕರಿಸಿ, ಅವ್ರು ಯಾಕೆ ನಕ್ಕಿದ್ರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಮಾಡಿರೋ ತಪ್ಪನ್ನು ಸರಿಪಡಿಸ್ಕೊಳ್ಳಿ. ಮುಂದಿನ ಸಲ ಆ ತಪ್ಪನ್ನ ನೀವು ತಪ್ಪು ಮಾಡಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಇಂಗ್ಲೀಷ್ ಪೂರ್ಣವಾಗಿ ಕರೆಕ್ಟ್ ಆಗುತ್ತೆ. ರಿಕ್ರೂಟ್ಮೆಂಟ್ ಏಜೆನ್ಸಿ ಬಗ್ಗೆ ವಿಡಿಯೋ ಬೇಕು ಬ್ರೋ, ಖಂಡಿತ ಆಲ್ರೆಡಿ ನೋಟೆಡ್. ಹಲವಾರು ವಿಷಯಗಳು ತುಂಬ ಹೇಳೋಕ್ಕಿದೆ ಅದ್ರ ಬಗ್ಗೆ. ನಾನು ಆಲ್ರೆಡಿ ಹೌ ಟು ಅಪ್ಲೈ ಜಾಬ್, ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ಅನ್ನೋದ್ರಲ್ಲಿ ಹೇಳಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಖಂಡಿತ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸ್ಯಾಲ್ರಿ ವಿತ್ ಫೀಚರ್, ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಸ್ಯಾಲ್ರಿ ವಿತ್ ಫ್ಯೂಚರ್ ಬ್ರೋ, ಐ ಆಮ್ ನಾಟ್ ಇನ್ ಅ ಪೊಸಿಷನ್ ಟು ಆನ್ಸರ್ ಬಿಕಾಸ್ ನನಗೆ ಹಲವಾರು ಪ್ರಶ್ನೆಗಳಿದೆ. ಸ್ಯಾಲ್ರಿ, ನೀವು ಫ್ರೆಷರ್ ಸ್ಯಾಲ್ರಿ ಕೇಳ್ತಿದ್ದೀರಾ ಅಥವಾ ಐ ಟಿಲಿ ಇರೋರ ಬಗ್ಗೆ ಸ್ಯಾಲ್ರಿ ಕೇಳ್ತಿದ್ದೀರಾ ಗೊತ್ತಿಲ್ಲ. ಸ್ವಲ್ಪ ನಿಮ್ಮ ಪ್ರಶ್ನೆನ ಅಂದರೆ ಯಾವುದಾದ್ರೂ ಒಂದು ವಿಷಯದ ಕಡೆ ಹೇಳಿದ್ರೆ ನಾನು ಅದಕ್ಕೆ ಸ್ಯಾಲ್ರಿ ಏನು ಅನ್ನೋದು ಅಟ್ಲೀಸ್ಟ್ ಹೇಳ್ಬೋದು. ಈಗ ಸ್ಯಾಲ್ರಿ ವಿತ್ ಫೀಚರ್ ಅಂದರೆ ಯಾವ ಫೀಚರ್ ಕೊಡಬೇಕು ಅನ್ನೋದು ಡೌಟ್ ಆಗುತ್ತೆ. ಸೊ ನಿಮ್ಮ ಪ್ರಶ್ನೆನ ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಮಾಡಿ ಕೇಳ್ತೀನಿ. ರೈಟ್, ಇವಾಗ ಎ ಐ ರಿಲೇಟೆಡ್ ಅಂತ ಸುಮಾರು ಪ್ರಶ್ನೆಗಳು ಕೇಳಿದ್ದೇ ಪ್ರಶ್ನೆ ಬೇರೆ ಬೇರೆ ರೀತಿಯಲ್ಲಿ ಕೇಳಿದ್ದೀರಾ. ಸೊ ನಾನು ಆಲ್ರೆಡಿ ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ಅದರದ್ದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಎ ಐ ಬಂದಿರೋದು ಜಾಬ್ನ ಹಾಳು ಮಾಡೋಕ್ಕಲ್ಲ. ಎ ಐ ಬಂದಿರೋದ್ರಿಂದ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಇಂಟರ್ನೆಟ್ ಬಂದಾಗ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಯಿತು, ಆಟೋಮೇಷನ್ ಬಂದಾಗ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಯಿತು, ಕ್ಲೌಡ್ ಬಂದಾಗ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಯಿತು. ಹಾಗೆಯೇ ಎ ಐ ಬಂದಾಗಲೂ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ತಾಳ್ಮೆಯಿಂದ ಏನು ಕಲ್ತ್ಕೊಬೇಕು ಅದನ್ನು ಕಲ್ತ್ಕೊಳ್ಳಿ, ನೀವು ಕೂಡ ಯಾರಿಗೂ ಕಡಿಮೆ ಆಗಿರಲ್ಲ. ಇಷ್ಟು ಹೇಳ್ತಾ ಮೊದಲನೇ ಪ್ರಶ್ನೆಗೆ ಹೋಗೋಣ. ಎ ಐಯಿಂದ ಎಲ್ಲ ವರ್ಕ್ ಹೋಗುತ್ತಾ ಅಂತ ಹೇಳಿ ಅಂತ ಹೇಳ್ತಾ ಇದ್ದೀರಾ ಅಥವಾ ಹೋಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಾ? ನಿಮ್ಮ ಪ್ರಶ್ನೆಗೆ ಆಲ್ರೆಡಿ ನಾನು ಉತ್ತರ ಕೊಟ್ಟಿದ್ದೀನಿ ಫಸ್ಟ್ ಸ್ಟೇಟ್ಮೆಂಟಲ್ಲೇ ಅಂತ. ಖಂಡಿತ ಇಲ್ಲ ಬ್ರೋ ಸ್ಕಿಲ್ಸ್ ಲರ್ನ್ ಮಾಡಿ ಅಂತ ಹೇಳ್ತಾರೆ, ಬಟ್ ಯಾವ ಸ್ಕಿಲ್ ಲರ್ನ್ ಮಾಡಬೇಕು ಅಂತ ಹೇಳಲ್ಲ. ಆ್ಯಂಡ್ ನಾನು ಕೋಡಿಂಗ್ ಲರ್ನ್ ಮಾಡಿ ಅಂತ ಹೇಳ್ತಾರೆ, ಇನ್ನೊಬ್ಬರು ವೇಸ್ಟ್ ಎ ಐ ಮಾಡಿ ಕೊಡುತ್ತೆ ಅಂತ ಹೇಳ್ತಾರೆ. ರಿಪ್ಲೈ ಮೀ ಬ್ರೋ. ನಾನು ಆಲ್ರೆಡಿ ರಿಪ್ಲೈ ಕೂಡ ಮಾಡಿದ್ದೀನಿ ನಿಮಗೆ. ಅದೇ ರೀತಿ ನಾನು ವಿಡಿಯೋ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಎ ಐ ಮಿಸ್ಕನ್ಸೆಪ್ಷನ್ಸ್ ವರ್ಸಸ್ ಫ್ಯಾಕ್ಟ್ಸ್, ಫ್ರೆಷರ್ಸ್ ಮಸ್ಟ್ ವಾಚ್ ಅಂತ. ಖಂಡಿತ ಅದನ್ನು ನೋಡಿ, ದಿಸ್ ವಿಲ್ ಆನ್ಸರ್ ಯುವರ್ ಕ್ವೆಶ್ಚನ್. ಹಾಗೆಯೇ ಈ ಸೆಕ್ಷನ್ ಬಿಗಿನಿಂಗಲ್ಲೂ ನಾನು ಹೇಳಿದ್ದೀನಿ, ದಟ್ ಆನ್ಸರ್ಸ್ ಯುವರ್ ಕ್ವೆಶ್ಚನ್. ಸರ್ ಪ್ಲೀಸ್ ಟೆಲ್ ಮೀ ದ ಎ ಐ ರಿಸರ್ಚ್ ಸೈಂಟಿಸ್ಟ್, ಹೌ ಕ್ಯಾನ್ ಐ ಬಿಕಮ್? ಸರ್ ಫಸ್ಟು ನೀವು ಎ ಐ ಬಗ್ಗೆ ತಿಳ್ಕೊಳ್ಳಿ. ಎ ಐ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತಂದರೆ ಎ ಐಯಲ್ಲಿ ಯಾವ್ಯಾವ ರೀತಿ ರಿಸರ್ಚ್ ನಡೀತಿದೆ ಅಂತ ತಿಳ್ಕೊಳ್ಳಿ. ಅದಾದ ನಂತರ ಸೈಂಟಿಸ್ಟ್ ಆಗಬೇಕು ಅನ್ನೋದಾದರೆ, ಎ ಐ ರಿಸರ್ಚ್ ಸೈಂಟಿಸ್ಟ್ ಆಗಬೇಕು ಅನ್ನೋದಾದರೆ ಅದಕ್ಕೆ ಯಾವ್ಯಾವ ರೀತಿ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಇರಬೇಕು, ಮಾಸ್ಟರ್ಸ್ ಅಥವಾ PhD ಡಿಮಾಂಡ್ ಮಾಡ್ತಾರೆ. ನೀವು ಅದಕ್ಕೆ ತಯಾರಿ ನಡೆಸ್ಕೊಳ್ಳಿ, ಅಥವಾ ಆಲ್ರೆಡಿ ಮಾಡ್ತಿದ್ದೀರಾ ಅಂದರೆ ಸಂತೋಷದ ವಿಷಯ. ಇಷ್ಟನ್ನು ನೀವು ಕ್ಲಿಯರ್ ಮಾಡಿದ್ದೀರಾ ಅಂತಂದರೆ ಒಂದು ತಿಳ್ಕೊಳ್ಳಿ, ಬಿಗಿನರ್ಸ್ಗೆ ಅಕಸ್ಮಾತ್ ನೀವು ಫ್ರೆಷರ್ ಆಗಿದ್ದರೆ ಖಂಡಿತ ಈ ಆಪರ್ಚುನಿಟಿ ಸಿಗಲ್ಲ. ನೀವು ಆ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ನಂತರ ನೀವು ಎ ಐ ರಿಸರ್ಚ್ ಸೈಂಟಿಸ್ಟ್ ಆಗ್ಬೋದು. ಅಕಸ್ಮಾತ್ ಯಾವುದೋ ಒಂದು ಕಂಪನಿಲಿ ನಿಮ್ಮ ಫ್ರೆಂಡ್ಸು ಅಥವಾ ಯಾರೋ ನಿಮ್ಗೆ ಗೊತ್ತಿರೋರು ಎ ಐ ರಿಸರ್ಚ್ ಸೈಂಟಿಸ್ಟ್ ಅಂತ ಹೇಳ್ಕೊತಿದ್ದಾರೆ ಅಂತಂದರೆ ದಯಮಾಡಿ ಅವ್ರ ಹತ್ರ ರೀಚ್ ಔಟ್ ಆಗಿ ಅವ್ರನ್ನ ಕೇಳಿ, ನಿಮ್ಮನ್ನು ಸೈಂಟಿಸ್ಟ್ ಅಂತ ಕರೆಯೋಕ್ಕೆ ಏನೇನು ಮಾಡ್ತಾ ಇದ್ದಾರೆ ಅಂತ. ಆ ಕಂಪನಿಲಿ ಆಪರ್ಚುನಿಟಿ ಇದ್ದರೆ ದಯಮಾಡಿ ಅಲ್ಲಿ ಅಪ್ರೋಚ್ ಮಾಡಿ. ಫಾರ್ ಅ ಫ್ರೆಷರ್, ಎ ಐ ರಿಸರ್ಚ್ ಸೈಂಟಿಸ್ಟ್ ರೋಲ್ ಇಸ್ ನಾಟ್ ಸೂಟಬಲ್ ಬಿಕಾಸ್ ಇಟ್ ಇಸ್ ನಾಟ್ for freshers. It is for somebody who is experienced, because there is a lot of research going on. Our research na enhance ಮಾಡಕ್ಕೆ they might be looking forward for a scientist or to invent something new. I'm a full stack .NET developer currently working, but really scared about the future because of AI. Any suggestions? Please let me know. Nim AI related fear na kandita I will make sure that it goes away in my video, AI facts versus misconception. Please do check it out. ನಿಮ್ಗೆ ಖಂಡಿತ ನಿಮ್ಮ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯು ಆರ್ ಅ ಫುಲ್ ಸ್ಟ್ಯಾಕ್ .NET ಡೆವಲಪರ್, ಅದ್ರ ಮೇಲೆ ಲೆವರೇಜ್ ಮಾಡ್ಕೊಳ್ಳಿ. ಯು ಕ್ಯಾನ್ ಬಿಲ್ಡ್ ಎ ಗುಡ್ ಕೆರಿಯರ್ ಇನ್ ದ್ಯಾಟ್. ಆಲ್ ರೈಟ್, ಇಷ್ಟೊತ್ತು ನೀವುಗಳು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೆ ಎಲ್ಲ ಪ್ರಶ್ನೆಗಳಿಗೂ ಒಂದು ರೀತಿಯಲ್ಲಿ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ಅಕಸ್ಮಾತ್ ನೀವು ಕೇಳಿರುವಂಥ ಪ್ರಶ್ನೆಗಳು ಇಲ್ಲಿ ನಾನು ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೆ ಚಿಂತೆ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಆ ಪ್ರಶ್ನೆಗಳಿಗೂ ಸಹಿತ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೂ ನೀವು ವಿಡಿಯೋ ನೋಡ್ತಾ ಇದ್ದಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಇನ್ನೂ ಹಲವಾರು ಪ್ರಶ್ನೆಗಳಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಥರ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ತಿಳಿಸಿ, ಆದಷ್ಟು ಬೇಗ ಅದಕ್ಕೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನನ್ನ ಹಳೆಯ ವೀಡಿಯೋಗಳು IT ರಿಲೇಟೆಡ್ ಇಲ್ಲಿ ಬರುತ್ತೆ, ನೀವು ಚೆಕ್ ಮಾಡ್ಕೊಬೋದು. ಹೀಗೆ ನಿಮ್ಮ ಸಪೋರ್ಟ್ ಮುಂದುವರಿತಾ ಇರಲಿ. ಹಾಗೆಯೇ ನಿಮ್ಗಳಿಗೆ ಯಾವ ಟಾಪಿಕ್ ಮೇಲೆ ವೀಡಿಯೋ ಬೇಕು ಅಂತ ನೀವು ಹೇಳಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ಕವರ್ ಮಾಡುವಂಥ ಪ್ರಯತ್ನ ಪಡ್ತೀನಿ. ಹಾಗೆಯೇ ಮಧ್ಯದಲ್ಲಿ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಸೀರೀಸ್ ಕೂಡ ಇರುತ್ತೆ. ನಾನು
ಆಲ್ರೆಡಿ ಪ್ಲ್ಯಾನ್ ಮಾಡಿರೋ ಪ್ರಕಾರ ಒಂದೊಂದು ಟಾಪಿಕ್ನ ತಗೊಂಡು ಅದಕ್ಕೆ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಾಗ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್.